ನೀನು ನಿನ್ನ ವ್ರತವನ್ನು ಪೂರೈಸಿ ಬಂದವನು, ಮುಂದೆ ಇನ್ನೇನು ಎಂಬುದೇ ಮುಖ್ಯ ಎಂದು ನುಡಿದರು. ಜೀಯ, ನನ್ನ ತಮ್ಮನಾದ ಭರತನಿಗೆ ಮಾತು ಕೊಟ್ಟಿದ್ದೆ, ಅಂತೆಯೇ ಬಂದು ತಮ್ಮೆಲ್ಲರನ್ನೂ ಕಂಡು ಆನಂದಪಟ್ಟೆ. ಆದರೆ ಮುಂದೆ ನಮ್ಮ ಭರತನೇ ಸಮ್ರಾಟನಾಗಿ ರಾಜ್ಯಭಾರ ಮಾಡಿದರೆ ನನಗೆ ಪೂರ್ಣ ಸಂತೋಷ. ನಾನು ತಮ್ಮಂಥವರ ಸೇವೆ ಮಾಡಿ ಕೃತಾರ್ಥನಾಗುವ ಬಯಕೆ ಉಳ್ಳವನು ಎಂದು ಶ್ರೀರಾಮನು ಆಡುತ್ತಿರುವಷ್ಟರಲ್ಲಿಯೇ ಭರತನು ಅವನ ಎರಡೂ ಕಾಲುಗಳನ್ನು ಬಲವಾಗಿ ಹಿಡಿದುಕೊಂಡು, ಅಣ್ಣ, ಇದು ಯಾವ ಕಾಲಕ್ಕೂ ಸಲ್ಲದು. ಅಂದು ನೀನಾಡಿದಂತೆ ಮುಂದೆ ನೀನೇ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡತಕ್ಕವನು. ನಾನು ಇಷ್ಟು ದಿನ ನಿನ್ನ ಅಪ್ಪಣೆಯೆಂದು ಮಾತ್ರ ಆ ಪಾದುಕೆಗಳ ಹೆಸರಿನಲ್ಲಿ ರಾಜ್ಯಭಾರವನ್ನು ಮಾಡಿದ್ದಾಗಿದೆ. ನನ್ನ ಮೇಲೆ ಇಷ್ಟು ನೀನು ಅನುಗ್ರಹ ಮಾಡಿರುವೆ ಅಂತಲೇ ಬಂದು ನನಗೆ ದರ್ಶನ ಕೊಟ್ಟಿರುವೆ. ನನ್ನ ಅಧಿಕಾರವು ನಿನ್ನೆಗೇ ಕೊನೆಗೊಂಡಿದೆ. ಅಂದು ಚಿತ್ರಕೂಟದಲ್ಲಿ ಆ ಎಲ್ಲರ ಮುಂದೆ ನಾನೇನನ್ನು ನಿನ್ನ ಪಾದಮೂಲದಲ್ಲಿ ಭಿನ್ನಯಿಸಿಕೊಂಡಿದ್ದೇನೋ ಅದೆಲ್ಲವೂ ನಿನ್ನ ದಯೆಯಿಂದಲೇ ಪೂರ್ಣಗೊಂಡಿದೆ. ನನಗೆ ರಾಜ್ಯಾಧಿಕಾರವು ಸರ್ವಥಾ ಬೇಡ. ನೀನೊಲಿದು ನೀಡಿದರೆ ನನಗೆ ಬೇಕಾದುದು ನಿನ್ನ ಪಾದ ಸೇವೆ ಮಾತ್ರ ಎಂದು ನುಡಿದನು. ಶ್ರೀರಾಮನು ಯಾವ ಮಾತನ್ನೂ ಆಡಲಿಲ್ಲ. ಭರತನನ್ನು ಹಿಡಿದು ಎಬ್ಬಿಸಿದನು ಮಾತ್ರ. ಆಗ ವಸಿಷ್ಠರು, ಇಲ್ಲಿ ನಾವು ನಮ್ಮದಾಗಿರುವ ಅಭಿಪ್ರಾಯವನ್ನೇನು ಕೊಡತಕ್ಕದಿರುವುದಿಲ್ಲ. ಭರತನಾಡುವ ಮಾತು ನ್ಯಾಯಸಮ್ಮತವಾದುದು. ಶ್ರೀರಾಮನು ಕೂಡ ತನ್ನ ತಮ್ಮನೇ ರಾಜ್ಯವನ್ನಾಳಲಿ ಎಂದುದು ಅವನ ಹಿರಿತನಕ್ಕೆ ಭೂಷಣವೇ ಆಗಿದೆ. ಮನುವಂಶದ ಸಿಂಹಾಸನವು ಮಾತ್ರ ಹಾಗೆಯೇ ಇರುವುದು ಸರಿಯಲ್ಲ. ಇನ್ನು ಸಿಂಹಾಸನವನ್ನೇರುವಲ್ಲಿ ಧಾರ್ಮಿಕವಾಗಿ ಯಾವ ಅಡ್ಡಿಯೂ ಇರುವುದಿಲ್ಲ. ಭರತನೇರಿದರೂ ದೋಷವಿಲ್ಲ. ಭರತನು ಆಗ್ರಹಪಡಿಸುತ್ತಾನೆ, ಧರ್ಮವು ಸಮ್ಮತಿಸುತ್ತದೆ ಎನ್ನುವಾಗ ಭರತನ ಆಗ್ರಹವೇ ಧರ್ಮಯುಕ್ತವಾದುದು ಎಂದೆಣಿಸಿ ಶ್ರೀರಾಮನೇ ಸಮ್ರಾಟನಾಗಲು ಒಡಂಬಟ್ಟರೆ ಭರತನಿಗೂ ಸಮಗ್ರ ಸಾಕೇತಕ್ಕೂ ಸಂತೋಷವಾಗಬಹುದು ಅಷ್ಟೇ ಎಂದು ನಿರೂಪಿಸಿದರು. ಅಣ್ಣ, ಅಷ್ಟು ಮಕ್ಕಪೆ ಮಾಡು ಎಂದು ಭರತನು ಮತ್ತೊಮ್ಮೆ ವಂದಿಸಿದನು. ಆಗ ಶ್ರೀರಾಮನು, ಈ ನನ್ನ ತಮ್ಮನಲ್ಲಿ ಅಡಿಗಡಿಗೆ ಹೇಳಿಸಿಕೊಂಡೇ ಸಿಂಹಾಸನವನ್ನು ಏರಬೇಕೆಂದು ಬಯಸಿದವನು ನಾನಲ್ಲ. ಆದರೆ ಇದೇ ನನ್ನ ಭರತನ ವಾಂಛಿತವಾದರೆ ಅವನಿಗಾಗಿ, ಓ ಗುರುದೇವ, ನಮ್ಮ ಹಿರಿಯರ ರಾಜ್ಯವನ್ನು ಅದೇ ಸಿಂಹಾಸನವನ್ನೇರಿ ಯಥಾ ಸಾಧ್ಯವಾಗಿ ಆಳಲು ತಮ್ಮ ಪೂರ್ಣಾನುಗ್ರಹವನ್ನು ನೀಡಬೇಕೆಂದು ಪ್ರಾರ್ಥಿಸುವ ನನಗೆ ಅಪ್ಪಣೆಯಾಗಲಿ ಎಂದು ಹೇಳಿ ವಸಿಷ್ಠರನ್ನು ವಂದಿಸಿದನು. ಶ್ರೇಯೋಸ್ತು ಶ್ರೀರಾಮ, ಸಕಲ ಸನ್ಮಂಗಲವೂ ನಿನಗೆ ಪ್ರಾಪ್ತಿಸಲಿ ಎಂದು ಅವರು ಶುಭಾಶೀರ್ವಾದವನ್ನಿತ್ತು ಹರಸಿದರು. ಭರತನಿಗೆ ಅಂತೂ ತಾನು ಪಾರಾದನೆಂದು ಖಚಿತವಾಯಿತು. ಹಾಗೆಯೇ ಅವರೆಲ್ಲರೂ ಪೂಜ್ಯರಿಂದ ಅಪ್ಪಣೆ ಪಡೆದು ಮತ್ತೆ ನಂದಿಗ್ರಾಮಕ್ಕೆ ಹೊರಟರು. ಊರ್ಮಿಳೆಯು ಅರುಂಧತಿ ದೇವಿಯವರಿಂದ ಅಪ್ಪಣೆಯನ್ನು ಹೊಂದಿ ತನ್ನರಸನೊಂದಿಗೆ ಹೊರಟಳು. ಆ 5 ಮಂದಿಯೂ ಸರಿಯೂ ತೀರಕ್ಕೆ ಬಂದು ವಿಮಾನವು ನಿಂತ ಸ್ಥಳವನ್ನು ಸೇರಿದರು. ವಾನರ ಸ್ತ್ರೀಯರು ಲಕ್ಷ್ಮಣನ ಪತ್ನಿಯನ್ನು ನೋಡಿ ಮಾತಾಡಿ ಸಂತೋಷಪಟ್ಟರು. ಊರ ಜನರೆಲ್ಲರೂ ಪುಷ್ಪಕವನ್ನು ನೋಡಿ ಸಂತೋಷಪಟ್ಟರು. ಅದು ಅಂಬರ ಪಥದಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಅತ್ಯಂತ ಶೀಘ್ರವಾಗಿ ಸಂಚರಿಸತಕ್ಕ ವಾಹನವು. ಎಷ್ಟು ಜನರು ಅದನ್ನು ಆರೋಹಿಸಿದರೂ ಅದು ತಾನಾಗಿ ಬೆಳೆದುಕೊಂಡು ಅವಕಾಶವನ್ನೀಯುತ್ತದೆ. ಅದಕ್ಕೆ ಪ್ರತ್ಯೇಕವಾದ ಸಾರಥಿ ಇರಲಿಲ್ಲ. ಯಜಮಾನನಾದವನ ಆಜ್ಞೆಯಂತೆಯೇ ಅದು ಚಲಿಸುತ್ತಿತ್ತು. ಅದು ವಿಮಾನ ರಾಜನೆಂದು ಪ್ರಖ್ಯಾತವಾಗಿರುವ ಮಂತ್ರಪೂತವಾದ ವಾಹನವಾಗಿತ್ತು. ಮಂತ್ರಾಸ್ತ್ರಗಳು ಹೇಗೆ ಪ್ರಭಾವಗೊಂಡಿರುವವೋ ಹಾಗೆಯೇ ಅದು ಪ್ರಭಾವದಿಂದ ಕೂಡಿತ್ತು. ಅದೆಲ್ಲ ವಿವರವನ್ನು ಹನುಮಂತನು ಅಲ್ಲಿ ನೆರೆದಿದ್ದವರಿಗೆ ವಿವರಿಸಿದನು. ವಿಮಾನವನ್ನು ಸಮೀಪಿಸಿದ ಶ್ರೀರಾಮನು ಅದನ್ನು ಕ್ರಮದಂತೆ ಅರ್ಚಿಸಿ, ಅಯ್ಯ ವಿಮಾನರಾಜನೇ, ಬಹುವಾಗಿ ಉಪಕಾರವನ್ನು ಮಾಡಿರುವ ನಿನಗೆ ನಾವು ಕೃತಜ್ಞರು. ದೇವತೆಗಳಿಗೆ ಮೀಸಲಾದ ನಿನ್ನನ್ನು ಸದಾ ನಾವು ಉಪಯೋಗಿಸುವುದು ನಮಗೆ ವಿಹಿತವಾದುದಲ್ಲ. ಕಾಲ ಪ್ರಭಾವದಿಂದಲೇ ಕಟ್ಟು ಒಡೆದು ನೀನು ವೈಶ್ರವಣನಿಂದ ರಾವಣನನ್ನು ಸೇರಿ ಅವನಿಚ್ಛೆಯಂತೆ ಈ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಲು ಸಹಕಾರಿಯಾಗಿದ್ದೆ. ಆದರೆ ಅವನ ಸಂಹಾರ ನಂತರ ವಿಭೀಷಣನಿಂದ ನಮಗೆ ಬಂದು ಈ ಎಲ್ಲರೊಂದಿಗೆ ಸಕಾಲದಲ್ಲಿ ಸೀತಾಸಹಿತರಾದ ನಾವು ಇಲ್ಲಿ ಬಂದು ಸೇರಲು ಸಹಾಯಕನಾದೆ. ಇನ್ನು ನಮಗೆ ಯಾರಿಗೂ ನಿನ್ನ ಉಪಯೋಗವೂ ಬೇಕಿಲ್ಲ. ಮಾತ್ರವಲ್ಲ, ನಾವು ಆಶಿಸಲೂಬಾರದು. ನೀನು ಕುಬೇರನ ಅಂಕೆಯಲ್ಲಿರತಕ್ಕವನು. ಇನ್ನು ಅವನನ್ನೇ ಸೇರಿ ಸಂತೋಷದಿಂದಿರು. ನಾವು ನಿನಗೆ ತೀರಾ ಕೃತಜ್ಞರು ಎಂದು ನುಡಿದು ಅದನ್ನು ಅಳಕಾವತಿಗೆ ಕಳುಹಿಸಿಕೊಟ್ಟನು. ವಿಮಾನವು ಮೇಲೇರಿ ಅಯೋಧ್ಯ ಪಟ್ಟಣಕ್ಕೂ ನಂದಿಗ್ರಾಮಕ್ಕೂ ಸುತ್ತುವರೆದು ಉತ್ತರ ದಿಶಾಮುಖವಾಗಿ ಹೊರಟು ಹೋಯಿತು. ಅಷ್ಟರಲ್ಲಿ ಅಸ್ತಮನವೂ ಆಯಿತು. ನಾಗರಿಕರು ಮತ್ತೆ ತಮ್ಮ ತಮ್ಮ ನಿವಾಸವನ್ನು ಸೇರಲು
ಶ್ರೀರಾಮನು ಎಲ್ಲರೊಂದಿಗೆ ಸರಿಯೂ ತೀರದಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ವಿ ಎನ್ ಭಾಗವತರು.